Welcome back. Concepts of Mechanical Engineering 1 week 4 ಅಲ್ಲಿ. In the previous video, you have learnt about what are the different properties of engineering materials. In that, you learnt about what is mechanical property and what are the different mechanical properties which you need to consider before selecting a proper material for proper applications. ಅದರಲ್ಲಿ ನಾವು we have learnt about around 14 properties starting with elasticity, plasticity, ductility, malleability, brittleness, etc. 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 ಸೊ ಇದೇ ಥರ ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಸೊ ನೆಕ್ಸ್ಟ್ ಪ್ರಾಪರ್ಟಿ ಯಾವುದು ಅಂದರೆ ಥರ್ಮಲ್ ಪ್ರಾಪರ್ಟಿ ಮತ್ತು ಎಲೆಕ್ಟ್ರಿಕಲ್ ಪ್ರಾಪರ್ಟಿ. ಈ ಎರಡು ಪ್ರಾಪರ್ಟೀಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಕೆಲವೊಂದು ಅಪ್ಲಿಕೇಶನ್ಸ್ಗೆ ಹೀಟ್ನ ರೆಸಿಸ್ಟ್ ಮಾಡೋ ಮೆಟೀರಿಯಲ್ ಬೇಕಾಗುತ್ತೆ, ಕೆಲವೊಂದು ಪ್ರಾಪರ್ಟೀಸ್ಗೆ ಎಲೆಕ್ಟ್ರಿಸಿಟಿನ ಒಳಗಡೆ ಪಾಸ್ ಮಾಡ್ಕೊಳ್ಳೋವಂಥ ಮೆಟೀರಿಯಲ್ಸ್ ಬೇಕಾಗಿರುತ್ತೆ. ಸೊ ಆ ಗುಣಲಕ್ಷಣಗಳ ಬಗ್ಗೆ ಈ ಒಂದು ಸೆಷನಲ್ಲಿ ತಿಳ್ಕೊತಾ ಬರೋಣ. ಫಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಔಟ್ thermal properties. So what do you mean by thermal? As I said in the previous video, so thermal properties describes how material behaves when exposed to heat. ನೀವು ಯಾವುದೇ ಒಂದು ಮೆಟೀರಿಯಲ್ನ ಹೀಟ್ಗೆ ಎಕ್ಸ್ಪೋಸ್ ಮಾಡಿದಾಗ, ತಾಪಕ್ಕೆ ಅಥವಾ ಏನು ಹೈ ಟೆಂಪ್ರೇಚರ್ ಅಂತ ಕರಿತೀವಿ, ಅಲ್ಲಿಗೆ ಎಕ್ಸ್ಪೋಸ್ ಮಾಡಿದಾಗ ಮೆಟೀರಿಯಲ್ ಹೆಂಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಥರ್ಮಲ್ ಪ್ರಾಪರ್ಟೀಸ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರುತ್ತೆ. ಸೊ ಈ ಒಂದು ಗುಣಲಕ್ಷಣದಿಂದ ನಾವು ಯಾವ ಅಪ್ಲಿಕೇಶನ್ನ ಯಾವ ಮೆಟೀರಿಯಲ್ಗೆ ಯೂಸ್ ಮಾಡಬೇಕು, ಟೆಂಪ್ರೇಚರ್ ಚೇಂಜಸ್ ಆದಾಗ, ಫಾರ್ ಎಕ್ಸಾಂಪಲ್ ತುಂಬ ಕೋಲ್ಡ್ ಇದ್ದಾಗ ಯಾವ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಬೇಕು, ತುಂಬ ಹೀಟ್ ಇದ್ದಾಗ ಯಾವ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಬೇಕು, ಸೊ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದ್ದರೆ ಆ್ಯಸ್ ಅನ್ ಇಂಜಿನಿಯರ್ ಯು ಶುಡ್ ಚೂಸ್ ಅ ಕರೆಕ್ಟ್ ಮೆಟೀರಿಯಲ್ ಫಾರ್ ದ ಕರೆಕ್ಟ್ ಅಪ್ಲಿಕೇಶನ್ಸ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಮೊದಲನೇ ಗುಣಲಕ್ಷಣ ಥರ್ಮಲ್ ಕಂಡಕ್ಟಿವಿಟಿ. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಥರ್ಮಲ್ ಅಂದರೆ ಹೀಟ್, ಕಂಡಕ್ಟಿವಿಟಿ ಅಂದರೆ ಪಾಸಿಂಗ್, ಅದು ಹೀಟ್ನ ತನ್ನೊಳಗೆ ತಗೊಳ್ಳುವಂತಹ ಒಂದು ಗುಣಲಕ್ಷಣ ಕಂಡಕ್ಟಿವಿಟಿ ಅಂತ. ಸೊ ವೆರಿ ಸಿಂಪಲ್ ಡೆಫಿನೇಷನ್ ಆರ್ ವೆರಿ ಸಿಂಪಲ್ ಮೀನಿಂಗ್ ಆಫ್ ದಿಸ್, ಇಟ್ಸ್ ಅ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಕಂಡಕ್ಟ್ ಆರ್ ಟ್ರಾನ್ಸ್ಫರ್ ಹೀಟ್. ಯಾವ ಒಂದು ಮೆಟೀರಿಯಲಲ್ಲಿ ಹೀಟನ್ನು ಟ್ರಾನ್ಸ್ಫರ್ ಮಾಡೋ ಗುಣಲಕ್ಷಣ ಇದೆಯೋ, ಒಳಗಡೆ ತಗೊಳ್ಳೋವಂಥ ಗುಣಲಕ್ಷಣಗಳಿದೆಯೋ, ಅಂಥ ಒಂದು ಗುಣಲಕ್ಷಣಗಳಿಗೆ ನಾವು ಥರ್ಮಲ್ ಕಂಡಕ್ಟಿವಿಟಿ ಅಂತ ಕರಿತೀವಿ. ಸೊ ಯಾವ ಮೆಟೀರಿಯಲ್ಲು ಹೈ ಥರ್ಮಲ್ ಕಂಡಕ್ಟಿವಿಟಿ ಇರುತ್ತೋ ಅದು ಹೀಟನ್ನು ಬೇಗ ಟ್ರಾನ್ಸ್ಫರ್ ಮಾಡುತ್ತೆ. ಯಾವ ಒಂದು ವಸ್ತುಗಳು ಲೋ ಥರ್ಮಲ್ ಕಂಡಕ್ಟಿವಿಟಿ ಇರುತ್ತೋ ಅದು ಹೀಟ್ನ ರೆಸಿಸ್ಟ್ ಮಾಡುತ್ತೆ, ಅಂದರೆ ತನ್ನೊಳಗಡೆ ಪಾಸ್ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಸೊ ಅದ್ರ SI ಯೂನಿಟ್ ಬಂದು ವ್ಯಾಟ್ ಪರ್ ಮೀಟರ್ ಕೆಲ್ವಿನ್. ಸೊ ವ್ಯಾಟ್ ಅಂದರೆ ನಿಮ್ಗೆ ಗೊತ್ತಿದೆ ಪವರ್, ಮೀಟರ್ ಇಸ್ ಎ ಯೂನಿಟ್ ಆಫ್ ಲೆಂತ್, ಕೆಲ್ವಿನ್ ಇಸ್ ಎ ಯೂನಿಟ್ ಆಫ್ ಟೆಂಪ್ರೇಚರ್. ಸೊ ಈ ಒಂದು SI ಯೂನಿಟಿಂದ ಇದನ್ನು ಕರೀತಾರೆ. ನಿಮ್ಮ ಹೈಯರ್ ಸ್ಟಡೀಸಲ್ಲಿ ಥರ್ಮಲ್ ಕಂಡಕ್ಟಿವಿಟಿಗೆ ಫಾರ್ಮುಲಾಸ್ ಎಲ್ಲ ಇರುತ್ತೆ, ಬಟ್ ಸಿನ್ಸ್ ಇಟ್ ಇಸ್ ಬೇಸಿಕ್ ಯು ಶುಡ್ ನೋ ವಾಟ್ ಇಸ್ ದ SI ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ. ಸೊ ಹಾಗಾದರೆ ಇಲ್ಲಿ ಹೈ ಕಂಡಕ್ಟಿವ್ ಮೆಟೀರಿಯಲ್ ಯಾವುದು, ಲೋ ಕಂಡಕ್ಟಿವ್ ಮೆಟೀರಿಯಲ್ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ನಿಮಗೆಲ್ಲ ಗೊತ್ತಿದೆ ನಾನ್ ಫೆರಸ್ ಮೆಟೀರಿಯಲ್ಸು ಜಾಸ್ತಿ ಕಂಡಕ್ಟಿವ್ ಮೆಟೀರಿಯಲ್ಸ್ ಆಗಿರ್ತವೆ. ಅದರಲ್ಲೂ ಕಾಪರು, ಅಲ್ಯೂಮಿನಿಯಮು, ಸಿಲ್ವರು, ನಾವು ಕುಕ್ಕಿಂಗ್ ಯುಟೆನ್ಸಿಲ್ಸಲ್ಲಾಗಿರ್ಬೋದು, ಹೀಟ್ ಎಕ್ಸ್ಚೇಂಜರ್ಸಲ್ಲಾಗಿರ್ಬೋದು, ರೆಫ್ರಿಜರೇಷನ್ ಟ್ಯೂಬ್ಸಲ್ಲಾಗಿರ್ಬೋದು, ಅಲ್ಲೆಲ್ಲ ನಾವು ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್ನೇ ನೋಡ್ತೀವಿ. ಹಾಗಾಗಿ ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್ ಆರ್ ದ ಹೈ ಕಂಡಕ್ಟಿವ್ ಮೆಟೀರಿಯಲ್ಸ್. ಲೋ ಕಂಡಕ್ಟಿವ್ ಮೆಟೀರಿಯಲ್ಸ್ ಅಂದರೆ ಕರೆಂಟು ಪಾಸ್ ಹೀಟ್ನ ಪಾಸ್ ಮಾಡ್ಕೊಳ್ದೇ ಇರೋದು, ಬೇಗ ಪಾಸ್ ಮಾಡ್ಕೊಳ್ದೇ ಇರೋ ವಸ್ತುಗಳು ಯಾವುದು, ವುಡ್ ಬೇಗ ಪಾಸ್ ಆಗಲ್ಲ. ಪ್ಲಾಸ್ಟಿಕ್ ಇಸ್ ವೆರಿ ಡಿಫ್ರೆಂಟ್ ಮೆಟೀರಿಯಲ್. ಗ್ಲಾಸ್ ಅಥವಾ ವೂಲ್, ಸೊ ಇವನ್ನೆಲ್ಲ ನಾವು ಇನ್ಸುಲೇಟರ್ಸ್ ಆಗಿ ಯೂಸ್ ಮಾಡ್ತೀವಿ, ಕಂಡಕ್ಟರ್ಸ್ ಆಗಿ ಯೂಸ್ ಮಾಡಲ್ಲ. ಇನ್ಸುಲೇಟರ್ಸ್ ಅಂದರೆ ಹೀಟ್ನ ಪಾಸ್ ಮಾಡದೇ ಇರೋವಂಥ ಗುಣಲಕ್ಷಣ ಅಂತ. ಕಂಡಕ್ಟರ್ ಅಂದರೆ ಹೀಟ್ನ ತನ್ನೊಳಗಡೆ ಎಳ್ಕೊಳ್ಳೋವಂಥ ಗುಣಲಕ್ಷಣ, ಅದಕ್ಕೆ ಆಪೋಸಿಟ್ ವರ್ಡು ಇನ್ಸುಲೇಟರ್. ಹಾಗಾಗಿ ಲೋ ಕಂಡಕ್ಟಿವ್ ಮೆಟೀರಿಯಲ್ಸ್ ಆದಂಥ ವುಡ್ಡು, ಪ್ಲಾಸ್ಟಿಕ್ಕು, ವೂಲು, ಗ್ಲಾಸನ್ನು ನಾವು ಇನ್ಸುಲೇಟರ್ಸ್ ಅಂತಲೂ ಕರಿಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥರ್ಮಲ್ ಪ್ರಾಪರ್ಟಿ ಸ್ಪೆಸಿಫಿಕ್ ಹೀಟ್. ವಾಟ್ ಯು ಮೀನ್ ಬೈ ಸ್ಪೆಸಿಫಿಕ್ ಹೀಟ್? ಸೊ ಅಂದರೆ ಇಟ್ಸ್ ಎ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ 1 kg ಆಫ್ ಮೆಟೀರಿಯಲ್. 1 kg ಮೆಟೀರಿಯಲ್ನ ನೀವು 1 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕು? ಇಟ್ಸ್ ಎ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ 1 kg ಆಫ್ ಮೆಟೀರಿಯಲ್ ಬೈ 1 ಡಿಗ್ರಿ ಸೆಂಟಿಗ್ರೇಡ್. 1 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ನ 1 kg ಮೆಟೀರಿಯಲಲ್ಲಿ ಹೀಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಹೀಟ್ಗೆ ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸೊ ಹೈ ಸ್ಪೆಸಿಫಿಕ್ ಹೀಟ್ ಮೆಟೀರಿಯಲ್ಲು ಹೀಟ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಲೋ ಸ್ಪೆಸಿಫಿಕ್ ಹೀಟ್ ಮೆಟೀರಿಯಲ್ಸು ಅದನ್ನು ಬೇಗ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. SI ಯೂನಿಟು ಜೌಲ್ ಪರ್ kg ಕೆಲ್ವಿನ್. ಸೊ ವಾಟರ್ ಅನ್ನೋದು ಹೈ ಸ್ಪೆಸಿಫಿಕ್ ಹೀಟ್ ಮೆಟೀರಿಯಲ್ಲು, ಅದರಿಂದ ವಾಟರ್ನ ನಾವು ಕೂಲಿಂಗ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತೀವಿ. ಮೆಟಲ್ಸ್ ಆಲ್ವೇಸ್ ಲೋ ಸ್ಪೆಸಿಫಿಕ್ ಹೀಟು, ಹಾಗಾಗಿ ಬೇಗ ಹೀಟ್ ಆಗಿಬಿಡುತ್ತೆ ಅಥವಾ ಬೇಗ ಕೂಲ್ ಆಗಿಬಿಡುತ್ತೆ. ನೋಡ್ಬೋದು ಇಲ್ಲಿ ಮೆಟಲ್ಸು ಕಾಪರು, ಮೆಗ್ನೀಸಿಯಮ್ನ ಹೀಟ್ ಮಾಡ್ತಿದ್ದಾರೆ, ಬಟ್ ವಾಟರ್ನ ಹೈ ಸ್ಪೆಸಿಫಿಕ್ ಹೀಟ್ ಇರೋದ್ರಿಂದ ಕೂಲಿಂಗ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತಾರೆ.
4.184 ಇದೆ ವ್ಯಾಲ್ಯೂ ಆಫ್ ಅ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್. ಅದೇ ಥರ ಮೆಗ್ನೀಷಿಯಮ್ಗೆ 1.02 ಇದೆ, ಕಾಪರ್ಗೆ 0.385 ಇದೆ. ಸೊ ಯು ಕ್ಯಾನ್ ಸಿ ಹಿಯರ್ ಹೈ ಸ್ಪೆಸಿಫಿಕ್ ಹೀಟ್ ಇಸ್ ಲೈಕ್ ವಾಟರ್ ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ವಿಲ್ ಆಲ್ವೇಸ್ ಲೋ ಸ್ಪೆಸಿಫಿಕ್ ಹೀಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥರ್ಮಲ್ ಪ್ರಾಪರ್ಟಿ ಇಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಆಸ್ ದ ನೇಮ್ ಇಂಡಿಕೇಟ್ಸ್, ಎಕ್ಸ್ಪ್ಯಾಂಡ್ ಆಗುತ್ತೆ ಮೆಟೀರಿಯಲ್, ಅಂದರೆ ಬಿಸಿ ತಾಕಿದಾಗ, ಬಿಸಿ ಜಾಸ್ತಿ ಆಗಿದಾಗ. ನೋಡಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಇಸ್ ದ ಇನ್ಕ್ರೀಸ್ ಇನ್ ಸೈಜ್ ಆರ್ ವಾಲ್ಯೂಮ್ ಆಫ್ ಮೆಟೀರಿಯಲ್. ಯಾವ ಒಂದು ಮೆಟೀರಿಯಲಲ್ಲಿ ಸೈಜು ಅಥವಾ ಅದ್ರ ವಾಲ್ಯೂಮ್ ಜಾಸ್ತಿ ಆಗುತ್ತೋ, ಟೆಂಪ್ರೇಚರ್ ಜಾಸ್ತಿ ಆದಾಗ, ಆ ಗುಣಲಕ್ಷಣಗಳಿಗೆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ಹೀಟ್ ಆದಾಗ ಏನಾಗುತ್ತೆ, ಪಾರ್ಟಿಕಲ್ಸ್, ಮೆಟೀರಿಯಲ್ ಒಳಗಡೆ ಇರೋ ಪಾರ್ಟಿಕಲ್ಸ್ ಎಲ್ಲ ವೈಬ್ರೇಟ್ ಆಗಿ ಮೂವ್ ಆಗಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ನೀವು ಎಲ್ಲಿ ನೋಡ್ಬೋದು ಇದನ್ನು, ರೈಲ್ವೆ ಟ್ರ್ಯಾಕ್ಸಲ್ಲಿ ಗ್ಯಾಪ್ಸ್ ಬಂದಿರುತ್ತೆ. ತುಂಬ ಏನು ಟ್ರೈನ್ ಪಾಸ್ ಆದಾಗೆಲ್ಲ ಬಿಸಿಯಾಗಿ ಅದೇನಾಗುತ್ತೆ, ಒಳಗಡೆ ಇರೋ ಪಾರ್ಟಿಕಲ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿ ಗ್ಯಾಪ್ಸ್ ಬರುತ್ತೆ. ಬ್ರಿಡ್ಜಸ್ಗಳಲ್ಲಿ ನಾವು ಗ್ಯಾಪ್ಸ್ ನೋಡ್ಬೋದು. ಬೈಮೆಟಲ್ ಸ್ಟ್ರಿಪ್ಸನ್ನು ಒಂದು ಕಾಂಪೊನೆಂಟಲ್ಲಿ ನೋಡ್ಬೋದು. ಸೊ ಯೂಶ್ವಲಿ ಮೆಟಲ್ಸು, ಸಿರಾಮಿಕ್ಸ್ ಅಥವಾ ಗ್ಲಾಸು ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಥರ ಅಲ್ಯೂಮಿನಿಯಮ್ಮು ಸ್ಟೀಲ್ಗಿಂತ ಬೇಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದಿಸ್ ಇಸ್ ಲೈಕ್ ಬೇಸಿಕ್ thermal properties one should know before selecting a material when the material is exposed to the heat situation ಅಥವಾ ಟೆಂಪ್ರೇಚರ್ ಸಿಚುವೇಶನ್ಸ್. ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಬಗ್ಗೆ ಬರೋಣ. ಎಲೆಕ್ಟ್ರಿಕಲ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಯಾವ ಒಂದು ಮೆಟೀರಿಯಲ್ಸ್ಗಳು ಎಲೆಕ್ಟ್ರಿಸಿಟಿನ ತನ್ನೊಳಗಡೆ ಪಾಸ್ ಮಾಡ್ಕೊಳ್ಳುತ್ತೋ ಅಂಥ ಗುಣಲಕ್ಷಣಗಳಿಗೆ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಕಂಡಕ್ಟರ್ಸು, ಇನ್ಸುಲೇಟರ್ಸು, ಸೆಮಿ ಕಂಡಕ್ಟರ್ಸು ಇವೆಲ್ಲ ನಿಮಗೆ comes into picture whenever you selecting different material for different electrical situations. ಎಲೆಕ್ಟ್ರಿಸಿಟಿ ಇರೋ ಜಾಗದಲ್ಲಿ ನೀವು ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಅದರಲ್ಲಿ ಮೊದಲನೇ ಒಂದು ಪ್ರಾಪರ್ಟಿ ಯಾವುದು ಅಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಅಗೈನ್ ಪ್ರೀವಿಯಸ್ಸಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಯಾವ ಮೆಟೀರಿಯಲ್ಲು ಬೇಗ ಹೀಟ್ನ ಟ್ರಾನ್ಸ್ಫರ್ ಮಾಡುತ್ತೋ, ಕಂಡಕ್ಟ್ ಮಾಡ್ಕೊಳುತ್ತೋ ಅದನ್ನು ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳಿದ್ವಿ. ಸಿಮಿಲರ್ ಟು ದ್ಯಾಟ್, it's a ability of a material to allow the flow of current. ಕರೆಂಟನ್ನು ಫ್ಲೋ ಮಾಡೋದಕ್ಕೆ ಯಾವ ಒಂದು ಮೆಟೀರಿಯಲ್ಲು ಅದ್ರ ಒಳಗಡೆ ಕರೆಂಟ್ನ ಪಾಸ್ ಮಾಡುತ್ತೋ ಅಂಥ ಮೆಟೀರಿಯಲ್ಗೆ ನಾವು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇದೆ ಅಂತ ಕರಿತೀವಿ. ಸೊ ಹೈ ಕಂಡಕ್ಟಿವಿಟಿ ಆಲ್ವೇಸ್ ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ, ಅದಕ್ಕೆ ನಾವು ಅದನ್ನು ಕಂಡಕ್ಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಲೋ ಕಂಡಕ್ಟಿವಿಟಿ ರಬ್ಬರ್, ಗ್ಲಾಸು, ಅದಕ್ಕೆ ನಾವು ಅದನ್ನು ಇನ್ಸುಲೇಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಆಪೋಸಿಟ್ ಆಫ್ ಕಂಡಕ್ಟರ್ ಆಲ್ವೇಸ್. ಅದಕ್ಕೆ ನಾವು ವೈರ್ಸಲ್ಲಿ ಪವರ್ ಟ್ರಾನ್ಸ್ಮಿಷನ್ ವೈರ್ಸ್ ಆಗಿರ್ಬೋದು, ಸರ್ಕ್ಯೂಟ್ಸ್ಗಳಾಗಿರ್ಬೋದು, ಸ್ವಿಚಸ್ಗಳಾಗಿರ್ಬೋದು, ಸ್ವಿಚಸ್ ಒಳಗಡೆ ಇರುವಂಥ ಪಾಯಿಂಟ್ಸು ಅಲ್ಲೆಲ್ಲ ನಾವು ಹೈ ಕಂಡಕ್ಟಿವಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ಬೋದು, ಅಂದರೆ ಕಾಪರ್ ಆರ್ ಸಿಲ್ವರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಇಸ್ ಆಪೋಸಿಟ್ ಆಫ್ ಕಂಡಕ್ಟಿವಿಟಿ ಹಿಯರ್. ಯಾವ ಒಂದು ವಸ್ತುಗಳು ದ ಆಪೋಸಿಷನ್ ದಟ್ ಅ ಮೆಟೀರಿಯಲ್ ಆಫರ್ಸ್ ಟು ದ ಫ್ಲೋ ಆಫ್ ಕರೆಂಟ್ ಪಾಸ್ ಆಗೋದಕ್ಕೆ ರೆಸಿಸ್ಟ್ ಮಾಡ್ತಾವೋ, ಅಪೋಸ್ ಮಾಡ್ತಾವೋ ಅಂಥ ಮೆಟೀರಿಯಲ್ಗೆ ರೆಸಿಸ್ಟಿವಿಟಿ ಗುಣ ಇದೆ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಕಂಡಕ್ಟರ್ಸ್ ಅಂತ ಆಲ್ರೆಡಿ ಪ್ರೀವಿಯಸ್ ಎಲ್ಲ ಹೇಳಿದೆ ನಾನು. ಕಡಿಮೆ ರೆಸಿಸ್ಟಿವಿಟಿ ಇರೋದು ಕಂಡಕ್ಟರ್ಸು, ಜಾಸ್ತಿ ರೆಸಿಸ್ಟಿವಿಟಿ ಇರೋದು ಇನ್ಸುಲೇಟರ್ಸ್ ಅಂತ ಕರಿಬೋದು. ಸೊ ಅದ್ರ SI ಯೂನಿಟ್ ಓಮ್ ಮೀಟರ್. ಲೋ ರೆಸಿಸ್ಟಿವಿಟಿ ಮೆಟೀರಿಯಲ್ಲು ಕಾಪರ್ ಮತ್ತು ಸಿಲ್ವರ್ ಆಗಿರುತ್ತೆ. ಹೈ ರೆಸಿಸ್ಟಿವಿಟಿ ಅಂದರೆ ಜಾಸ್ತಿ ರೆಸಿಸ್ಟ್ ಮಾಡೋದು ಮೈಕಾ, ರಬ್ಬರ್, ವುಡ್. ಹಂಗಾಗಿ ನಿಕ್ರೋಮ್ಸಲ್ಲಿ, ಕೇಬಲ್ಸಲ್ಲಿ, ಇನ್ಸುಲೇಟಿಂಗ್ ಲೇಯರ್ಸಲ್ಲಿ ನಾವು ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಗುಣಲಕ್ಷಣ ನೋಡ್ತಾ ಬರ್ಬೋದು. ಅನದರ್ ಇಂಪಾರ್ಟೆಂಟ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಇಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಸೊ ಇಟ್ಸ್ ಅ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಎ ಮೆಟೀರಿಯಲ್ ಕ್ಯಾನ್ ವಿಸ್ಟ್ಯಾಂಡ್ ವಿತೌಟ್ ಬ್ರೇಕ್ ಡೌನ್. ಸೊ ಯಾವ ಒಂದು ಮೆಟೀರಿಯಲಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಎಷ್ಟೊತ್ತು ತಡ್ಕೋಬಹುದು, ವಿಸ್ಟ್ಯಾಂಡ್ ಮಾಡ್ಕೋಬಹುದು ವಿತೌಟ್ ಬ್ರೇಕ್ ಡೌನು, ಅಂಥ ಗುಣಲಕ್ಷಣಗಳಿಗೆ ನಾವು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಇಟ್ ಇಂಡಿಕೇಟ್ಸ್ ದ ಇನ್ಸುಲೇಟಿಂಗ್ ಕೆಪಾಸಿಟಿ. ನಾನು ಆಲ್ರೆಡಿ ಹೇಳಿದೆ, ಇನ್ಸುಲೇಟರ್ ಅಂದರೆ ಕರೆಂಟನ್ನು ರೆಸಿಸ್ಟ್ ಮಾಡುವಂಥದ್ದು. ಯಾವ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ಲು ಅದನ್ನು ಎಷ್ಟೊತ್ತು ಅದನ್ನು ತಡೆಯುತ್ತೋ ವಿತೌಟ್ ಬ್ರೇಕಿಂಗ್, ಅದನ್ನು ನಾವು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಕಿಲೋ ವೋಲ್ಟ್ ಪರ್ mm ಇಸ್ ಅ millimeter is a dielectric strength SI unit. So high dielectric materials ಎಲ್ಲ ಆಲ್ವೇಸ್ ಇನ್ಸುಲೇಟರ್ಸ್, ದಟ್ ಈಸ್ ಮೈಕಾ, ಗ್ಲಾಸ್, ಸಿರಾಮಿಕ್ ಅಂಡ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಕೆಪಾಸಿಟರ್ಸಲ್ಲಿ ಯೂಸ್ ಮಾಡ್ತೀವಿ ನಾವು, ಲೈಟ್ ಕಂಬದಲ್ಲೆಲ್ಲ ನೋಡ್ತೀವಲ್ಲ ಕೆಪಾಸಿಟರ್ಸ್, ಅದರಲ್ಲಿ ಹೈ ವೋಲ್ಟೇಜ್ ಇನ್ಸುಲೇಟರ್ಸಲ್ಲಿ ನೋಡ್ತೀವಿ, ಟ್ರಾನ್ಸ್ಫಾರ್ಮರ್ಸಲ್ಲಿ ನೋಡ್ತೀವಿ, ಸ್ವಿಚ್ ಗೇರ್ಸಲ್ಲಿ ಕೂಡ ನೋಡ್ತಾ ಬರ್ತೀವಿ. ಸೊ ಲಾಸ್ಟ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಇಲ್ಲಿ ದ ರೇಟ್ ಅಟ್ ವಿಚ್ ರೆಸಿಸ್ಟೆನ್ಸ್ ಚೇಂಜ್ ವಿತ್ ಟೆಂಪ್ರೇಚರ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸು ಟೆಂಪ್ರೇಚರ್ಗೆ ಜಾಸ್ತಿ ಆದಂಗೆ ಜಾಸ್ತಿ, ಅದು ಕಡಿಮೆ ಆದಂಗೆ ಕಡಿಮೆ ಆಗುತ್ತೋ ಅಂಥ ಗುಣಲಕ್ಷಣ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಅಂತ ಕರಿತೀವಿ.
ಸೊ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಈಸ್ ಆಲ್ವೇಸ್ ಇನ್ಕ್ರೀಸಸ್ ವಿತ್ ದ ಟೆಂಪ್ರೇಚರ್ ದಟ್ ಯಾವ ಮೆಟೀರಿಯಲ್ ಅದನ್ನು ಒಳಗೊಂಡಿರ್ತದೆ ಅಂದರೆ ಕಾಪರು. ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಇರುವಂಥದ್ದು ಅಂದರೆ ಟೆಂಪ್ರೇಚರು ಜೊತೆಗೆ ಅದು ಡಿಕ್ರೀಸ್ ಆಗುವಂಥದ್ದು, ಅದನ್ನು ನಾವು ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಕಾರ್ಬನ್ನು, ಥರ್ಮಿಸ್ಟರ್ಸು ಈ ಮೆಟೀರಿಯಲ್ಗಳು ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಹೊಂದಿರ್ತವೆ. ಅದಕ್ಕೆ ನಾವು ಥರ್ಮೋಮೀಟರ್ಸಲ್ಲಿ, ಥರ್ಮಿಸ್ಟರ್ಸಲ್ಲಿ ಈ ಒಂದು ಗುಣಲಕ್ಷಣ ಇರೋ ಮೆಟೀರಿಯಲ್ನ ಹಾಕಿ ಯೂಸ್ ಮಾಡುವಂಥದ್ದು. ಸೊ ಎಲ್ರಿಗೂ ಥರ್ಮಲ್ ಮತ್ತು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಬಗ್ಗೆ ಒಂದು ಐಡಿಯಾ ಬಂತು ಅಂತ ಭಾವಿಸ್ತೀನಿ. ಸೊ ಐ ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು.